ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ, ಎಲ್ಲರಿಗೂ ರಜೆ ಇದೆ. ಅದಕ್ಕೆ ನಮ್ಮ ಫ್ಯಾಮಿಲಿಯವ್ರನ್ನ ಇವತ್ತು ಒಂದು ಸರ್ಪ್ರೈಸ್ ಆಗಿರೋದಕ್ಕೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೇಗಿದೆ ಅಂತ ನೋಡಿಕೊಂಡು ಒಂದು ವಿಲಾಗ್ ಮಾಡೋಣ. ಎಲ್ಲರೂ ರೆಡಿಯಾಗಿದ್ದೀರಾ? ಯಾವ ದೇವಸ್ಥಾನಕ್ಕೆ ಹೋಗೋದು? ಬನ್ನಿ, ನಾನು ಹೇಳ್ತೀನಿ ಅದು ಯಾವ ದೇವಸ್ಥಾನ ಅಂತ, ಸರಿನಾ? ಹಾಂ, ನಾವು ರೆಡಿ ಇದ್ದೀವಿ. ಹೋಗಣ್ರಾ? ಹೋಗೋಣ ಚಿಕ್ಕ, ಹೋಗೋಣ್ರಾ? ಶಿವಮೊಗ್ಗದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಪಿಳ್ಳಂಗಿರಿಯಲ್ಲಿ ಸಾಕ್ಷಾತ್ ಶ್ರೀ ಹರಿಯು ರಂಗನಾಥನಾಗಿ ಸುಂದರ ಪರಿಸರದಲ್ಲಿ ನೆಲೆಗೊಂಡಿದ್ದಾನೆ. ಅವರ ದರ್ಶನಕ್ಕಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಅವನ ದರ್ಶನವನ್ನು ಮಾಡಿಕೊಂಡು ಬರೋಣ. ದೇವಾಲಯಕ್ಕೆ ಹೋಗುವ ಮುನ್ನ ಗಣಪತಿಯ ದರ್ಶನವನ್ನು ಮಾಡಿಕೊಂಡೆವು. ಇದು ಆಂಡಾಳಮ್ಮ ದೇವಿಯ ಸನ್ನಿಧಾನ. ಇವರೇ ನೋಡಿ, ಮುಗ್ದು ಮುಖದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ರಂಗನಾಥ ಸ್ವಾಮಿ. ಪಿಳ್ಳಂಗಿರಿ ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ನೋಡು ಚಿಂಟು, ಇಲ್ಲಿ ತುಂಗಾ ನದಿ ಹರಿತಾ ಇದೆ. ಬೆಟ್ಟದ ಮೇಲಿರೋ ಒಂದು ಬಂಡೆ ಮೇಲೆ ಶ್ರೀ ವಿಷ್ಣುವಿನ ಪಾದಗಳಿವೆ. ಪಾದದ ಗುರುತು. ರಾಮಚಂದ್ರನ ಭಕ್ತನಾದ ಹನುಮಂತನು ಕೂಡ ಒಂದು ಬಂಡೆಯಲ್ಲಿ ನೆಲೆಸಿದ್ದಾನೆ. ಅವನನ್ನು ಕೂಡ ನೋಡಿಕೊಂಡು ಬರೋಣ. ಮಹರ್ಷಿಗಳ ಶಾಪಕ್ಕೆ ಗುರಿಯಾದ ಇಂದ್ರನು ಇಲ್ಲಿರುವ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಶಾಪದಿಂದ ಮುಕ್ತಿಗೊಂಡನಂತೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಮಹೇಂದ್ರಗಿರಿ ಅಥವಾ ದೇವೇಂದ್ರಗಿರಿ ಎಂದು ಕರೆಯುತ್ತಾರೆ. ಸಾಧ್ಯವಾದರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.